ಹಾಯ್ ಹಲೋ ಫ್ರೆಂಡ್ಸ್, ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಮಾಡುವ ರೆಸಿಪಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಲು ಇದನ್ನು ಸಾಸಿವೆ 1 ಸ್ಪೂನ್ ತೊಗೊಂಡಿನಿ, ಮೆಂತ್ಯಕಾಯಿ 1 ಸ್ಪೂನ, 11 ಕಾಳು ಮೆಣಸು, ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಹಿಂಗು, ನಂತರ ನಿಂಬೆಹಣ್ಣು ಒಂದು 10 ಇದೆ. ಅಷ್ಟೆಲ್ಲ ಸ್ವಚ್ಛಂಗೆ ತೊಳೆದು ಒರೆಸಿ ಇಟ್ಕೊಂಡಿನಿ. ಈಗ ಕಟ್ ಮಾಡ್ತೀನಿ. ಇವಾಗ ಹೀಗೆ ಒಂದು ನಿಂಬೆನಾಗ 2 ಹೋಳು ಮಾಡಿ ಅದ್ರಾಗ ಅರ್ಧ ಭಾಗ ಮಾಡಿ ಹಿಂಗೆ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ಇವಾಗ ಕಲ್ಲುಪ್ಪು ಹಾಕ್ತೀನಿ. ಕಲ್ಲುಪ್ಪು ಹಾಕಿ ಬೆಲ್ಲ ಸ್ವಲ್ಪ ಜಜ್ಜಿಸ್ಕೊಳ್ತೀನಿ. ಬೆಲ್ಲ ಹಾಕಬೇಕು. ಸ್ವಲ್ಪ ಬೆಲ್ಲ ಜಜ್ಜಿ ಪ್ಲಾಸ್ಟಿಕ್ದಾಗೈತಿ, ಒಂದು ಸ್ವಲ್ಪ ಹಾಕ್ತೀನಿ ಬೆಲ್ಲ. ಗ್ಯಾಸ್ ಮೇಲಿಟ್ಟು ಒಂದು 5 ನಿಮಿಷ 10 ನಿಮಿಷ ಕುದಿಸ್ಕೋಬೇಕಿತ್ತು. ಆಮೇಲೆ ಇವೆಲ್ಲ ಮಸಾಲೆ ಹುರಿದು ಇವಾಗ ಎಲ್ಲ ಸಾಸಿವೆ ಆಮೇಲೆ ಮೆಂತ್ಯಕಾಳು ಅವು ಹುರಿದ್ರಿ. ಇವಾಗ ಬೆಲ್ಲ ಸ್ವಲ್ಪ ಹಾಕೀನಿ. ಇದ್ರಾಗ ಮೆಂತ್ಯಕಾಳು ಆಮೇಲೆ ಸಾಸಿವೆ ಕಾಳು ಮೆಣಸು ಹುರಿದು ಜಜ್ಜಿ ಅದನ್ನು ಹಾಕ್ತೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಒಗ್ಗರಣೆ ಹಾಕ್ತೀನಿ. ಹಿಂಗ ಒಂದು ಸ್ವಲ್ಪ ಬಿಸಿ ಆದ್ಮೇಲೆ ಎಣ್ಣೆ ಇದೊಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದ್ರಾಗ ಹಿಂಗಿನ ಒಗ್ಗರಣೆ ಒಂದು ಸ್ವಲ್ಪ ಎಣ್ಣೆಗೆ ಹಾಕಿ ಎಣ್ಣೆದು ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ. ಫ್ರೆಂಡ್ಸ್, ಉಪ್ಪಿನಕಾಯಿ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ಒಂದು ಇದಕ್ಕೆ ಹಾಕ್ತೀನಿ, ಭರಣಿ ಐತಿ, ಆ ಭರಣಿಗೆ ಹಾಕ್ತೀನಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತೈತಿ. ಇದು ಕಮೆಂಟ್, ಸಬ್ಸ್ಕ್ರೈಬ್, ಲೈಕ್, ಶೇರ್, ಸಪೋರ್ಟ ಯಾವತ್ತೂ ನಮ್ಮ ಮ್ಯಾಗ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್.